ಓಂ ಅಂತರ ವಿಜ್ಞಾನ ಮನಸಿ ಕ್ರಮೇಣ ತಲ್ಲಿಂಗಾದಿತಿ ಚೇನ್ನ ಅವಿಶೇಷಾತ್. 2ನೇ ಅಧ್ಯಾಯದ 3ನೇ ಪಾದದ 15ನೇ ಸೂತ್ರ ಇದು. ಅಂತರಾಧಿಕರಣ ಅಂತ ಅದರ 2 ಸೂತ್ರಗಳಿವೆ. 2 ಸೂತ್ರಗಳನ್ನು ಒಳಗೊಂಡಂಥ ಅಂತರಾಧಿಕರಣ. ಅದರ ಸಾರವನ್ನು ಆಚಾರ್ಯರು ಸಮಸ್ತಂಚ ಎಂಬ ಶಬ್ದದಿಂದ ಸಂಗ್ರಹ ಮಾಡಿದ್ದಾರೆ. ಈ ಸೂತ್ರ ಯಾಕೆ ಹೊರಟಿತು, ಯಾವ ಜಿಜ್ಞಾಸೆ ಇದೆ ಅಲ್ಲಿ, ಯಾವ ಜಿಜ್ಞಾಸೆ ಉತ್ತರ ರೂಪ ಹೊರಟಿತು ಅಂತ ಅನ್ನೋದನ್ನು ಕಳೆದ ದಿವಸ ನೋಡಿದ್ದೀವಿ. ವಿಷಯ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುವಂತಿರೋದರಿಂದ ಅದನ್ನು ಇನ್ನೊಂದ್ಸರಿ ನಾವೀಗ ನೋಡಬೇಕು. ಪ್ರಾಣಾನ್ಮನೋ ಮನಸ್ಸಶ್ಚ ವಿಜ್ಞಾನಂ ಅಂತ ಒಂದು ವೇದವಾಕ್ಯ. ಪ್ರಾಣದಿಂದ ಮನಸ್ತತ್ವ ಹುಟ್ಟುತ್ತದೆ, ಮನಸ್ಸಿನಿಂದ ವಿಜ್ಞಾನ ತತ್ವ ಹುಟ್ಟುತ್ತದೆ ಅಂತ ಒಂದು ವೇದವಾಕ್ಯ ಇದೆ. ಇದು ಉತ್ಪತ್ತಿಯನ್ನು ಹೇಳುವಂತಹ ವೇದವಾಕ್ಯ. ಮುಂದೆ ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞ ತದ್ಯಚ್ಛೇ ಜ್ಞಾನ ಆತ್ಮನೇ ಅಂತಿದು ಮತ್ತೊಂದು ವೇದವಾಕ್ಯ. ಇದು ಲಯವನ್ನು ಹೇಳೋದು. ಯಚ್ಛೇತ್ ಅಂದರೆ ಲಯವನ್ನು ಚಿಂತನೆ ಮಾಡಬೇಕು ಅಂತ ಹೀಗದಕ್ಕೆ ಅರ್ಥ. ವಾಕನ್ನು ಮನಸ್ಸಿನಲ್ಲಿ, ವಾಕ್ತತ್ವವನ್ನು ಮನಸ್ಸಿನಲ್ಲಿ, ಮನಸ್ಸನ್ನು ವಿಜ್ಞಾನದಲ್ಲಿ, ವಿಜ್ಞಾನವನ್ನು ಆತ್ಮನಲ್ಲಿ ಲಯ ಹೊಂದುತ್ತದೆ ಅಂತ ಚಿಂತಿಸಬೇಕು ಅಂತಲ್ಲಿ ಬಂದಿರೋದು. ಉತ್ಪತ್ತಿ ಕ್ರಮಕ್ಕೆ ವಿರುದ್ಧವಾಗಿ ಲಯ ಆಗ್ತದೆ ಅಂತ ನೀವು ಹಿಂದೆ ಸಮರ್ಥಿಸಿದ್ರಿ. ಶ್ರೇಷ್ಠವಾದ ವಸ್ತುಗಳು ಮೊದಲು ಉತ್ಪತ್ತಿ ಕಂಡು ಕನಿಷ್ಠವಾದ ವಸ್ತುಗಳು ಮೊದಲು ಆಮೇಲೆ ಉತ್ಪತ್ತಿ ಕಾಣ್ತವೆ. ಮತ್ತೆ ಈ ಲಯ ಹೊಂದುವಾಗ ಕನಿಷ್ಠವಾದ ವಸ್ತುಗಳೇ ಮೊದಲು ಲಯ ಹೊಂದಲಿಕ್ಕೆ ಪ್ರಾರಂಭ ಕಾಣ್ತವೆ. ಶ್ರೇಷ್ಠವಾದ ವಸ್ತು, ಅವುಗಳಲ್ಲಿ ಶ್ರೇಷ್ಠವಾದ ವಸ್ತು ಕೊನೆಗೆ ಲಯ ಹೊಂದುತ್ತದೆ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಆದರೆ ಇದು ಸರಿಯಲ್ಲ ಅಂತ ಜಿಜ್ಞಾಸೆ. ಉಳಿದ ಪಂಚಮಹಾಭೂತಗಳು ಇತ್ಯಾದಿಗಳೇನಿವೆ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ನೀವು ಹೇಳಿದಂಥ ನಿಯಮ ಅನ್ವಿತ ಆದೀತು. ಆದರೆ ಈ ವಿಜ್ಞಾನ ತತ್ವ ಮತ್ತು ಮನಸ್ತತ್ವ ಇವೆರಡಕ್ಕೆ ಮಾತ್ರ ಯಾವ ಕ್ರಮದಿಂದ ಹುಟ್ಟಿರ್ತಾವೋ ಅದೇ ಕ್ರಮದಿಂದನೇ ನಾಶ ಆಗ್ತದೆ ಅಂತ ಈ ರೀತಿಯಾಗಿ ಹೇಳಬೇಕು. ಪ್ರಾಣಾನ್ಮನೋ ಮನಸ್ಸಶ್ಚ ವಿಜ್ಞಾನಂ. ಪ್ರಾಣದಿಂದ ಮನಸ್ತತ್ವ ಹುಟ್ಟಿದೆ, ಮನಸ್ತತ್ವದಿಂದ ವಿಜ್ಞಾನ ತತ್ವ ಹುಟ್ಟಿದೆ. ನಷ್ಟ ಆಗುವಾಗಲೂ ಕೂಡ ಮೊದಲು ಮನಸ್ತತ್ವ ನಷ್ಟ ಆಗ್ತದೆ, ಆಮೇಲೆ ವಿಜ್ಞಾನ ತತ್ವ ನಷ್ಟ ಆಗ್ತದೆ ಅಂತ ನಾವು ಜಿಜ್ಞಾಸೆ ಮಾಡುವವರ ಅಭಿಪ್ರಾಯ. ನೀವು ಹೇಳುವಂತೆ ಹೇಳುವುದಾಗಿದ್ದರೆ ಕನಿಷ್ಠವಾದದ್ದು ಮೊದಲು ನಷ್ಟ ಆಗಿ ಶ್ರೇಷ್ಠವಾದದ್ದು ಆಮೇಲೆ ನಷ್ಟ ಆಗುವುದು ಅಂತ ಒಂದು ವೇಳೆ ಆಗಿದ್ದರೆ ಆಗ ಮೊದಲು ವಿಜ್ಞಾನವು ಮನಸ್ಸಿನಲ್ಲಿ ಲೀನ ಆಗ್ತದೆ ಅಂತ ಹೇಳಬೇಕಾಗಿತ್ತು. ಆದರೆ ಅದು ಸರಿಯಾಗೋದಿಲ್ಲ. ಯಾಕೆಂದರೆ ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ ತದ್ಯಚ್ಛೇದ್ ಜ್ಞಾನ ಆತ್ಮನೇ ಅನ್ನುವಂಥ ವೇದವಾಕ್ಯ ವಾಕನ್ನು ಮನಸ್ಸಿನಲ್ಲಿ, ಮನಸ್ಸನ್ನು ಜ್ಞಾನದಲ್ಲಿ ಲೀನ ಆಗ್ತದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಲಯವನ್ನು ಹೇಳುವಂಥ ವಾಕ್ಯ ಇದು. ಲಯವನ್ನು ಹೇಳುವಂಥ ವಾಕ್ಯ ಮನಸ್ಸು ಜ್ಞಾನದಲ್ಲಿ ಲೀನ ಆಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇದೊಂದಕ್ಕೆ ಮಾತ್ರ, ವಾಕ್ ಮತ್ತು ಮನಸ್ಸಿಗೆ ಮಾತ್ರ ಇದೊಂದು ಅಪವಾದ ಅಂತ ಹೇಳಬೇಕು. ಯಾವ ಕ್ರಮದಲ್ಲಿ ಈ ಮನಸ್ಸು ಮತ್ತು ವಿಜ್ಞಾನ ತತ್ವಗಳು ಹುಟ್ಟಿವೆಯೋ ಅದೇ ಕ್ರಮದಲ್ಲೇ ನಷ್ಟ ಹೊಂದೋದು. ಮೊದಲು ಮನಸ್ಸು ನಷ್ಟ ಹೊಂದಿ ಆಮೇಲೆ ವಿಜ್ಞಾನ ನಷ್ಟ ಹೊಂದೋದು ಅಂತ ಹೀಗೆ ಹೇಳಬೇಕು. ಆದ್ದರಿಂದ ವಿಪರೀತ ಕ್ರಮದಲ್ಲಿ ಲಯ ಆಗ್ತದೆ ಅಂತ ಏನು ನಿಯಮ ಇದೆ, ಆ ನಿಯಮ ಅಂತನ್ನೋದಕ್ಕೆ ಇವೆರಡು ತತ್ವಗಳು ಅನ್ವಿತ ಆಗೋದಿಲ್ಲ. ಇವೆರಡಕ್ಕೆ ಮಾತ್ರ ಅಪವಾದ ಇದೆ, ಅನ್ವಯಿಸುವುದಿಲ್ಲ ಅಂತ ಪೂರ್ವಪಕ್ಷ ಅಂದರೆ ಜಿಜ್ಞಾಸೆ. ಇದನ್ನು ಯಾರು ಒಬ್ಬರು ಸಿದ್ಧಾಂತಿಗಳು ಮಾಡಿದ್ದಾರೆ ಅಂತ ಯಾರೂ ಭಾವಿಸಬೇಕಾಗಿಲ್ಲ. ಯಾರೋ ಒಂದು ನಿರ್ದಿಷ್ಟ ಸಿದ್ಧಾಂತಿಗಳು ಇದನ್ನು ಮಾಡೋದಲ್ಲ, ಜಿಜ್ಞಾಸೆ ಅಷ್ಟೇ ಅದೊಂದು.
ಹೀಗೆ ಜಿಜ್ಞಾಸೆ ಇದೆ. ಆ ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಈಗ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಪೂರ್ವಪಕ್ಷ. ಅದಕ್ಕೆ ಉತ್ತರ ಏನು? ಎಲ್ಲಾ ವಸ್ತುಗಳಂತೆ ಅವಕ್ಕೂ ಕೂಡ ವಿಪರೀತ ಕ್ರಮದಲ್ಲೇ ಲಯ ಇದೆ. ವಿಪರೀತ ಕ್ರಮದಲ್ಲೇ ಕನಿಷ್ಠವಾದದ್ದು ಮೊದಲು ಲಯ ಹೊಂದಿ ಶ್ರೇಷ್ಠವಾದ ಆಮೇಲೆ ಲಯ ಹೊಂದುತ್ತದೆ ಅಂತ ನಾವೇನು ಹಿಂದೆ ಹೇಳಿದ್ದೀವಿ. ಈ ನಿಯಮ ಪ್ರತಿಯೊಂದಕ್ಕೂ ಕೂಡ ಅನ್ವಯಿಸಿಯೇ ಅನ್ವಯಿಸ್ತದೆ. ಯಾವುದಕ್ಕೂ ಅದು ಅಪವಾದ ಇಲ್ಲ. ಅಪವಾದ ಇದೆ ಅಂತ ನೀವು ಆಲೋಚನೆ ಮಾಡುವುದು ಸರಿಯಲ್ಲ ಅಂತ ನಮ್ಮ ಸಿದ್ಧಾಂತ. ಈ ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಅಂತರಾ ವಿಜ್ಞಾನ ಮನಸ್ಸಿ ಕ್ರಮೇಣ ತಲ್ಲಿಂಗಾತ್ ಇತಿಚೆಯನ್ನ ಅವಿಶೇಷಾತ್ ಎನ್ನುವ ಸೂತ್ರ ಹೊರಟಿದೆ. ಅದು ಏನನ್ನು ಪ್ರತಿಪಾದನೆ ಮಾಡ್ತದೆ ಆ ಸೂತ್ರ ಅಂದರೆ, ಇತಿಚೇತನ ನಾವು ಈ ಹಿಂದೆ ರೂಪಿಸಿದ ಒಂದು ನಿಯಮ ಏನಿದೆ, ಉತ್ಪತ್ತಿ ಕ್ರಮಕ್ಕೆ ವಿರುದ್ಧವಾಗಿ ಲಯಕ್ರಮ ಅಂತ, ಅದಕ್ಕೆ ನೀವು ಯಾವುದೇ ಅಪವಾದವನ್ನ ಈ ವಿಜ್ಞಾನ ಮತ್ತು ಮನಸ್ಸಿಗೆ ಸಂಬಂಧಿಸಿದಂತೆ ಹೇಳಬಾರದು. ಹಾಗೆ ಯಾವುದೇ ಅಪವಾದವನ್ನು ಹೇಳುವುದು ಕೂಡ ಉಚಿತ ಅಲ್ಲ. ಯಾಕೆಂದ್ರೆ ಅವಿಶೇಷಾತ್, ವಿಶೇಷ ಪ್ರಮಾಣವೇನೂ ಇಲ್ಲ. ವಿಜ್ಞಾನ ಮತ್ತು ಮನಸ್ಸುಗಳು ಕೂಡ ನಾವು ಹೇಳಿದ ನಿಯಮಕ್ಕೆ ಅನ್ವಯಿಸಿಯೇ ಉತ್ಪತ್ತಿ ಹೊಂದುತ್ತವೆ ಮತ್ತು ಲಯ ಹೊಂದುತ್ತವೆ. ಉತ್ಪತ್ತಿ ಹೊಂದುವುದಕ್ಕೆ ವಿರುದ್ಧವಾಗಿಯೇ ಲಯ ಹೊಂದುವುದು ಯಾವತ್ತೂ ಕೂಡ. ಆ ಒಂದು ನಿಯಮವನ್ನೇ ನಾವು ಹಿಂದೆ ಹೇಳಿದ್ದೇವೆ. ಅದಕ್ಕೆ ಯಾವುದೇ ರೀತಿಯಾದ ಬದಲಾವಣೆ ತರುವುದು ಅನುಪಯುಕ್ತ. ಹಾಗೆ ನೀವು ಬದಲಾವಣೆ ತರಲಿಕ್ಕೆ ಬೇಕಾದಂತಹ ವಿಶೇಷವಾದ ಪ್ರಮಾಣ ಏನೂ ಇಲ್ಲ ಅಂತ ಅದರ ತಾತ್ಪರ್ಯ. ಈಗ ನಾನು ಹೇಳಿದ ಸೂತ್ರ ಇದು 2ನೇ ಅಧ್ಯಾಯದ 3ನೇ ಪಾದದ 16ನೇಯ ಸೂತ್ರ. ಆ ಅಂತರಾಧಿಕರಣ ಅಂತ ಏನು ಬಂದಿದೆ, ಅಂತರಾಧಿಕರಣದ 2ನೇ ಸೂತ್ರ ಇದು. ಅಲ್ಲಿ ಹಿಂದೆ ಏನು ವಿಷಯ ಬಂದಿದೆ ಅದರ ಸ್ಪಷ್ಟೀಕರಣ, ಹೆಚ್ಚಿನ ವಿವರಗಳನ್ನ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಮನಸಶ್ಚ ವಿಜ್ಞಾನಂ ಇತಿ ವ್ಯಪದೇಶಶ್ಚ ಚರಾಚರೇಷು ಆಲೋಚನಾತ್ ವಿಜ್ಞಾನಂ ಭವತಿ ಇತಿ ಭಾಗಾಪೇಕ್ಷೆಯ ಸ್ಯಾತ್ ನ ವಿಜ್ಞಾನ ತತ್ವಾಪೇಕ್ಷೆಯ ಸ್ಕಾಂದೇ ಚ ಅಂತ ಈ ಸೂತ್ರದಲ್ಲಿ ಇರುವ ಭಾಷ್ಯ. ಸ್ಕಂದ ಪುರಾಣದ ಮಾತನ್ನು ಕೂಡ ಆಚಾರ್ಯರು ಅಲ್ಲಿ ಉದ್ಧರಿಸಿದ್ದಾರೆ. ಅದಕ್ಕೆ ಅರ್ಥ ಹೀಗಾಗ್ತದೆ. ಪ್ರಾಣಾನ್ ಮನೋ ಮನಸಶ್ಚ ವಿಜ್ಞಾನಂ ಅಂತ ಹೀಗೇನು ಬಂದಿದೆಯಲ್ಲ, ಅಲ್ಲಿ ಹೇಳ್ತಾ ಇರುವುದು ಏನನ್ನ ಅಂತ ಶ್ರುತಿ, ಮನಸ್ಸು ಚರಾಚರ ಪ್ರಪಂಚದ ಬಗ್ಗೆ ಮನುಷ್ಯ ಸಾಧಕನಾದವನೇನು ಆಲೋಚನೆ ಮಾಡ್ತಾನಲ್ಲ, ಆದ್ರಿಂದ ಜ್ಞಾನ ಹುಟ್ಟುತ್ತದೆ ಅಂತ ಅರ್ಥ. ಮನಸಶ್ಚ ವಿಜ್ಞಾನಂ, ಮನಸ್ಸಿನಿಂದ ಹುಟ್ಟೋದು. ಮನಸ್ಸಿನಿಂದ ಹುಟ್ಟುವುದು, ಏನು ಹುಟ್ಟೋದು ಅಂದ್ರೆ ವಿಜ್ಞಾನ, ತತ್ವಜ್ಞಾನ ಹುಟ್ಟುವುದು ಅಂತ ಅರ್ಥ ಅದಕ್ಕೆ. ಹೊರತು ಅಲ್ಲಿ ಆ ತತ್ವಗಳ ಬಗ್ಗೆ ಹೇಳ್ತಿಲ್ಲ. ತತ್ವಗಳ ಬಗ್ಗೆ ಹೇಳ್ತಾ ಇರೋದು ಮುಂದೆ. ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞ ತದ್ಯಚ್ಛೇದ್ ಜ್ಞಾನ ಆತ್ಮನಿ. ವಾಕ್ತತ್ವ, ಮನಸ್ತತ್ವ, ವಿಜ್ಞಾನ ತತ್ವ ಮತ್ತು ಆತ್ಮತತ್ವಗಳ ಬಗ್ಗೆ ಹೇಳ್ತಾ ಇರೋದು ಅಲ್ಲಿ ಮುಂದೆ. ಈ ಶ್ರುತಿ ಹೇಳ್ತಾ ಇರೋದು ಪ್ರಾಣಾನ್ ಮನೋ ಮನಸಚ್ಚ ವಿಜ್ಞಾನಂ ಅಂತ ಹೇಳ್ತಾ ಇರೋದು ಚರಾಚರ ವಿಷಯಗಳ ಬಗ್ಗೆ ಸಾಧಕನಾದವನು, ಜ್ಞಾನಿಯಾದವನು ಆಲೋಚನೆ ಮಾಡಿದಾಗ ಅವನ ಮನಸ್ಸಿನಿಂದ ವಿಜ್ಞಾನ ಹುಟ್ಟುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಹೊರತು ಮನಸ್ತತ್ವದಿಂದ ವಿಜ್ಞಾನ ತತ್ವ ಹುಟ್ಟುತ್ತದೆ ಅಂತ ಅಲ್ಲಿ ಹೇಳ್ತಾನೆ ಇಲ್ಲ. ಆದ್ರಿಂದ ಪ್ರಾಣಾನ್ ಮನೋ ಮನಸಚ್ಚ ವಿಜ್ಞಾನಂ ಅನ್ನುವುದನ್ನ ಉತ್ಪತ್ತಿ, ಈ ತತ್ವಗಳ ಉತ್ಪತ್ತಿಯನ್ನು ಹೇಳುವಂತಹ ವಾಕ್ಯ ಅಂತನೂ, ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞ ಅಂತ ಅನ್ನೋದು ತತ್ವಗಳ ಲಯವನ್ನು ಹೇಳುವಂತಹ ವಾಕ್ಯ ಅಂತಲೂ ನೀವು ಸ್ವೀಕಾರ ಮಾಡಿ, ನಾವು ಈ ಹಿಂದೆ ರೂಪಿಸಿದ ನಿಯಮಕ್ಕೆ ವಿರೋಧವನ್ನ ಶಂಕೆ ಮಾಡುವುದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ.
ಈ ಶ್ರುತಿಯಲ್ಲಿ ಮನಸ್ಸು ಮತ್ತು ವಿಜ್ಞಾನ ಶಬ್ದಗಳು ಮನಸ್ತತ್ವ ಮತ್ತು ವಿಜ್ಞಾನ ತತ್ವವನ್ನು ಹೇಳೋದಿಲ್ಲ. ವಾಸ್ತವಿಕವಾಗಿ ಮನಸ್ಸು ಮತ್ತು ವಿಜ್ಞಾನ ಎಂಬ ಈ ಎರಡು ಶಬ್ದಗಳಿಗೆ ಅನೇಕ ಅರ್ಥಗಳಿವೆ. ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳಿದ್ದೇ ಇರ್ತವೆ. ಅದು ಸಹಜವಾಗಿ ಎಲ್ರಿಗೂ ಗೊತ್ತಿದ್ದೇ ಇದೆ. ಮನಸ್ಸು ಮತ್ತು ವಿಜ್ಞಾನ ಎಂಬ ಶಬ್ದಕ್ಕೆ ಮನಸ್ತತ್ವ ವಿಜ್ಞಾನ ತತ್ವ ಅಂತ ಅರ್ಥ ಇರುವುದಲ್ಲದೇನೆ ನಮ್ಮ ಮನಸ್ಸು, ಜ್ಞಾನವನ್ನು ಗ್ರಹಿಸುವ ನಮ್ಮ ಮನಸ್ಸು, ಮತ್ತೆ ಅದರಿಂದ ಹುಟ್ಟುವಂಥ ಜ್ಞಾನ ಅಂತ ಹೀಗೂ ಕೂಡ ಅರ್ಥ ಆಗ್ತದೆ. ಮನಸ್ಸು ಮತ್ತು ವಿಜ್ಞಾನ ಶಬ್ದಗಳಿಗೆ ಅನೇಕ ಅರ್ಥಗಳೇನಿವೆ, ಆ ಅನೇಕ ಅರ್ಥಗಳಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಒಂದು ಅರ್ಥವನ್ನು ಮಾತ್ರ ಅವು ಹೇಳಿವೆ. ಮನಸ್ಸಿನಿಂದ ಜ್ಞಾನವನ್ನು ಗ್ರಹಿಸುವ ಮನಸ್ಸಿನಿಂದ ವಿಜ್ಞಾನ ಹುಟ್ಟುತ್ತದೆ ಅಂತಿಷ್ಟವನ್ನು ಮಾತ್ರ ಅವು ಹೇಳಿವೆ. ಹೊರತು ಮುಖ್ಯ ಪ್ರಾಣದಿಂದ ಮನಸ್ತತ್ವ, ಮನಸ್ತತ್ವದಿಂದ ವಿಜ್ಞಾನ ತತ್ವ ಹುಟ್ಟುತ್ತದೆ ಅಂತ ಅವು ಹೇಳಿಲ್ಲ. ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಇತ್ಯಾದಿ ರೂಪವಾಗಿ ಬಂದಿರುವಂತಹ ಬೇರೆ ಬೇರೆ ಪ್ರಮಾಣ ವಾಕ್ಯಗಳನ್ನು ಕೂಡ ಪರಿಶೀಲಿಸಬೇಕು. ಆ ಥರ ಪರಿಶೀಲಿಸಿದಾಗ ಯಾವುದು ಯಾವುದರಿಂದ ಹುಟ್ಟಿತು ಮತ್ತು ಯಾವುದು ಯಾವುದರಿಂದ ಲಯ ಹೊಂದಿತು ಅಂತನ್ನೋದೆಲ್ಲವೂ ಕೂಡ ನಮಗೆ ತಿಳಿದು ಬರ್ತದೆ. ಅದನ್ನು ಈ ಮುಂದೆ ನಾನು ಹೇಳ್ತೇನೆ. ಇಲ್ಲೀಗ ಮನಸಶ್ಚ ವಿಜ್ಞಾನಂ ಅಂತನ್ನೋದು ಮನಸ್ಸಿನಿಂದ ಜ್ಞಾನ ಹುಟ್ಟಿದೆ ಅಂತ ಹೇಳ್ತಾ ಇದೆ ಹೊರತು ಮನಸ್ತತ್ವದಿಂದ ವಿಜ್ಞಾನ ತತ್ವ ಹುಟ್ಟಿದೆ ಅಂತ ಹೇಳ್ತಾ ಇಲ್ಲ ಅಂತ ನಾವು ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಕಂದ ಪುರಾಣದ ಮಾತನ್ನು ಆಚಾರ್ಯರು ಚರಾಚರ ವ್ಯಪಾಶ್ರಯಸ್ತು ಅನ್ನೋ ಸೂತ್ರದಲ್ಲಿ ಉದ್ಧರಿಸ್ತಾರೆ. ಸ್ಕಂದ ಪುರಾಣದಲ್ಲಿ ಏನಿದೆ ಅಂದರೆ, ಪರಾದ ಅವ್ಯಕ್ತ ಉತ್ಪನ್ನಂ, ಪರಮಾತ್ಮನಿಂದ ಅವ್ಯಕ್ತ ತತ್ವ ಹುಟ್ಟಿತು ಅಂದರೆ ಲಕ್ಷ್ಮೀದೇವಿ. ಇದು ನೋಡಿ, ಇಲ್ಲಿ ನಿಮ್ಗೆ ಬೇಕಾದ ಜಿಜ್ಞಾಸೆಗೆ ಉತ್ತರ ಇದೆ. ಮೊದಲು ಏನು ಹುಟ್ಟಿತು ಅಂತೆಲ್ಲ ವರ್ಣನೆ ಇದೆ. ಆಮೇಲೆ ವಿಪರೀತ ಕಮಲದ ಬಗ್ಗೆನೂ ಕೂಡ ಅಲ್ಲಿ ವರ್ಣನೆ ಮಾಡ್ತಾರೆ. ಪರಮಾತ್ಮನಿಂದ ಅವ್ಯಕ್ತ ತತ್ವ ಹುಟ್ಟಿತು, ಪ್ರಕೃತಿಯಿಂದ ಮಹತ್ತತ್ವ ಹುಟ್ಟಿತು ಅಂದರೆ ಅದರ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮ ಅವನು ಹುಟ್ಟುತ್ತಾನೆ. ಆದ್ದರಿಂದ ವಿಜ್ಞಾನ ತತ್ವ ಅಂದರೆ ಸರಸ್ವತಿ ಭಾರತೀಯರು ಹುಟ್ಟಿದರು. ವಿಜ್ಞಾನ ತತ್ವ ಮಹತಃ ಸಮುತ್ಪನ್ನಂ ಚತುರ್ಮುಖಾತ್, ವಿಜ್ಞಾನ ತತ್ವಾತ್ ಆ ಸರಸ್ವತಿ ಭಾರತೀಯರಿಂದ ಮನಸ್ತತ್ವದ ಅಭಿಮಾನಿಯಾದ ರುದ್ರ ಹುಟ್ಟಿದ. ಮನಸ್ತತ್ವಾಚ ಖಾದಿಕಂ, ಆದ್ದರಿಂದ ಉಳಿದ ಆಕಾಶ ಇತ್ಯಾದಿಗಳು ಕೂಡ ಹುಟ್ಟಿದವು ವಿಜ್ಞಾನದಿಂದ ಅಂತ. ಈಗ ವಿಜ್ಞಾನದಿಂದ ಮನಸ್ತತ್ವ ಹೇಳುವಾಗ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿದ್ದೆ. ವಿಜ್ಞಾನದಿಂದ ಮನಸ್ತತ್ವ, ಮನಸ್ತತ್ವದಿಂದ ಆಕಾಶಾದಿಗಳು, ಖ ಅಂದರೆ ಆಕಾಶ, ಆಕಾಶ ಮೊದಲಾದ ಮಹಾಭೂತಗಳು ಇವೆಲ್ಲವೂ ಕೂಡ ಹುಟ್ಟಿದವು ಅಂತ ಅರ್ಥ. ಏವಂ ಬಾಹ್ಯ ಪರಾ ಸೃಷ್ಟಿ, ಬಾಹ್ಯ ಅಂದರೆ ಬ್ರಹ್ಮಾಂಡದ ಹೊರಗಾಗುವಂಥ ಸೃಷ್ಟಿ ಇದು. ಈ ಸೃಷ್ಟಿಯೇ ಪರ, ಶ್ರೇಷ್ಠವಾದ ಸೃಷ್ಟಿ. ಯಾಕೆಂದರೆ ತಾರತಮ್ಯಕ್ಕೆ ದ್ಯೋತಕ ಇದು. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನೋದನ್ನು ತಿಳಿಸುವಂಥ ಸೃಷ್ಟಿ ಇದು. ಸೃಷ್ಟಿ ಅಂತಹ ತದ್ವ್ಯಪೇಕ್ಷೆಯ ಏವಂ ಬಾಹ್ಯ ಪರಾ ಸೃಷ್ಟಿ ಅಂತಸ್ತದ್ವ್ಯಪೇಕ್ಷೆಯ. ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ಈ ಪ್ರಕಾರ ಹುಟ್ಟಿರುವ ಸೃಷ್ಟಿ ಏನಿದೆ ಅದು ಈ ಬ್ರಹ್ಮಾಂಡದ ಹೊರಗಾಗುವಂಥ ಸೃಷ್ಟಿ ಅಲ್ಲ. ಅದು ಬ್ರಹ್ಮಾಂಡದ ಒಳಗೆ ಈ ದೇವತೆಗಳು ಹುಟ್ಟುವ ಕ್ರಮವನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಬ್ರಹ್ಮಾಂಡದ ಅಥವಾ ದೇಹದ ಒಳಗೆ ದೇವತೆಗಳ ವರ್ಣನೆಯೂ ಆಗಿರಬಹುದು, ಅಥವಾ ಆ ಜ್ಞಾನಿಗಳಿಗೆ ತತ್ವದ ಅಭಿವ್ಯಕ್ತಿ ಆಗುವ ಕ್ರಮ. ಮುಖ್ಯ ಪ್ರಾಣನ ಅನುಗ್ರಹದಿಂದ ನಮ್ಮ ಮನಸ್ಸು ಪ್ರಕಾಶಿತ ಆಗ್ತದೆ. ಅದಾದ್ಮೇಲೆ ಆ ಮನಸ್ಸಿನಿಂದ ವಿಜ್ಞಾನ, ವಿಶಿಷ್ಟವಾದ ತತ್ವಜ್ಞಾನ ಆಗ್ತದೆ. ಯಸ್ಮಾದಂತೆ ಹರೇರ್ದೃಷಿ, ಈ ಎಲ್ಲ ದೇವತೆಗಳ ಜ್ಞಾನ ಆಗ್ತಾ ಆಗ್ತಾ ಕೊನೆಗೆ
ಅಧಮ ದೇವತೆಗಳ ದರ್ಶನ ಆದಮೇಲೆ, ಕೆಳಹಂತದ ದೇವತೆಗಳ ದರ್ಶನ ಆದಮೇಲೆ ಭಗವಂತನ ದರ್ಶನ ಕೊನೆಗಾಗೋದು ಅಂತ ಅದರ ತಾತ್ಪರ್ಯ. ಅಥ ಸ್ವಬಿಂಬದ್ವಾರ ಇವ ಪರಮಾತ್ಮ ಪ್ರದರ್ಶನ ಅಂತ ಭಾಗವತ ತಾತ್ಪರ್ಯನೂ ಕೂಡ ಹಾಗೆ ಹೇಳಿದೆ. ಈ ಸಂದರ್ಭದಲ್ಲಿ ನೆನಪು ಬಂತು, ಹೇಳ್ತಾ ಇದ್ದೇನೆ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ, ಶೇಷರ ಪ್ರತಿಬಿಂಬರು ಎಲ್ಲ ದೇವತೆಗಳು. ದೇವಾಹ ಶೇಷಸ್ತು ಬ್ರಹ್ಮಣ, ಶೇಷ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ. ಸ ಪರಬ್ರಹ್ಮಣಶ್ಚೈವ, ಚತುರ್ಮುಖ ಬ್ರಹ್ಮ ಪರಬ್ರಹ್ಮನಾದ ನಾರಾಯಣನ ಪ್ರತಿಬಿಂಬ. ತೇ ಸ್ವಬಿಂಬ ಪ್ರದರ್ಶಕಾ, ಅಧಮರಾದ ದೇವತೆಗಳೆಲ್ಲರೂ ಕೂಡ ತಮಗಿಂತ ಉತ್ತಮರಾದ ದೇವತೆಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಕೆಳಗಿನವರು ಪ್ರತಿಬಿಂಬರು, ಮೇಲಿನವರು ಬಿಂಬರು. ಪ್ರತಿಬಿಂಬವನ್ನು ನಾವು ಉಪಾಸನೆ ಮಾಡ್ತಾ ಹೋದ್ರೆ ಆ ಪ್ರತಿಬಿಂಬರಾದ ದೇವತೆಗಳು ತಮಗೆ ಬಿಂಬರಾದ ದೇವತೆಗಳ ಜ್ಞಾನವನ್ನು ನಮಗೆ ಮಾಡಿಕೊಡ್ತಾರೆ. ಈಗ ಅದು ಮುಂದುವರಿತಾ ಹೋಗ್ತದೆ. ಹೀಗೆ ಮೇಲ್ಮೇಲೆ ಜ್ಞಾನ ಬರ್ತಾ ಹೋಗ್ತದೆ. ಅತಃ ಸ್ವಬಿಂಬದ್ವಾರ ಇವ, ನಾವೇನು ಕೆಳಹಂತದ ಅಧಮ ಸಾಧಕರಿದ್ದೀವಿ, ನಾವು ಪ್ರತಿಬಿಂಬರು. ನಮಗೆ ಬಿಂಬನಾದಂಥ ಒಬ್ಬ ಗುರುವಿಗೆ, ಅವನ ಮೂಲಕ ಪರಮಾತ್ಮನ ಜ್ಞಾನ ಕೊನೆಗೆ. ಬಿಂಬ ಪ್ರತಿಬಿಂಬ ಭಾವ ಅಂತ ಅನ್ನೋದು ಎರಡು ಥರ ಇದೆ. ಪರಮಾತ್ಮನೇ ನೇರವಾಗಿ ನಮಗೆ ಪ್ರತಿಬಿಂಬ ಅಂತ ಅನ್ನೋದು ಒಂದು ವಿಷಯ. ನಮ್ಮ ಗುರು ನಮಗೆ ಪ್ರತಿಬಿಂಬ, ಅವನ ಗುರು ಅವನಿಗೆ, ಅವನ ಗುರು ಅವನಿಗೆ ಅಂತ ಹೀಗೆ ಇನ್ನೊಂದು ವ್ಯವಸ್ಥೆ ಇದೆ. ಅಥವಾ ಸ್ವಬಿಂಬದ್ವಾರ ಇವ ಪರಮಾತ್ಮ ಪ್ರದರ್ಶನಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳುವುದೇನಿದೆ, ಆ ಬಿಂಬ ಪ್ರತಿಬಿಂಬಗಳ ಪರಂಪರೆಯನ್ನ, ಇದನ್ನೇ ಬಿಂಬರೆಣಿಪರು ಸ್ವೋತ್ತಮರು ಅಂತ ಕೆಲವು ಕಡೆ ಹೇಳಿರೋದು. ಆದ್ರಿಂದ ನಾವೆಲ್ಲರೂ ಕೂಡ ಭಗವಂತನನ್ನ ತಿಳ್ಕೋಬೇಕಾದ್ರೆ ಅಂತೆ ಹರಿಯದೃಷಿ, ಇಲ್ಲಿ ಸ್ಕಂದ ಪುರಾಣದಲ್ಲಿ ಹೇಳಿದಂತೆ ಕೊನೆಗೆ ಭಗವಂತನನ್ನು ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ನಮಗಿಂತ ಉತ್ತಮರಾದವರನ್ನ ತಿಳಿತಾ ಹೋಗಬೇಕು. ಅದರಿಂದ ಮನಸ್ತತ್ವದಿಂದ ವಿಜ್ಞಾನ ತತ್ವವನ್ನ ತಿಳಿಯಬೇಕು ಅಂತ ಹೀಗೆ ಅರ್ಥ. ಮನಸ್ತತ್ವದ ಅಭಿಮಾನಿಯಾದ ರುದ್ರನ ಸಹಾಯದಿಂದ ವಿಜ್ಞಾನ ತತ್ವದ ಅಭಿಮಾನಿಯಾದ ಸರಸ್ವತಿ ಭಾರತಿಯನ್ನು ತಿಳಿಬೇಕು ಅಂತ ಅದರ ತಾತ್ಪರ್ಯ. ಹೊರತು ಮನಸ್ಸಿನಿಂದ ವಿಜ್ಞಾನ ಹುಟ್ಟಿತು ಅಂತ ಅದರ, ಮನಸ್ತತ್ವದಿಂದ ವಿಜ್ಞಾನ ತತ್ವ ಹುಟ್ಟಿತು ಅಂತ ಅದರ ಅಭಿಪ್ರಾಯ ಅಲ್ಲ. ತತ್ವವನ್ನು ಹುಟ್ಟುವುದನ್ನು ಅದು ಹೇಳುತ್ತಿಲ್ಲ. ಅದು ಜ್ಞಾನಿಗಳು ತತ್ವಜ್ಞಾನವನ್ನು ಪಡ್ಕೊಳ್ಳುವಾಗ ಅವರಿಗೆ ಯಾವುದ್ಯಾವುದರ ಅನುಗ್ರಹದಿಂದ ಯಾವುದ್ಯಾವುದು ತಿಳಿತಾ ಹೋಯಿತು, ಹೇಗೆ ವ್ಯಕ್ತ ಆಗ್ತಾ ಹೋಗ್ತದೆ, ಮೊದಲು ಯಾವುದನ್ನು ತಿಳಿತಾರೆ ಆಮೇಲೆ ಯಾವುದನ್ನು ತಿಳಿತಾರೆ ಅಂತ ಅದು ವರ್ಣನೆ ಮಾಡ್ತದೆ. ಹರಿಯ ದರ್ಶನ ಆಗುವುದು ದೇವತೆಗಳ ದರ್ಶನ ಆದ್ಮೇಲೆ ಆಗೋದು ಅಂತ ಹೀಗೆ ಅಭಿಪ್ರಾಯ. ಮನೋಭಿಮಾನಿಯಾದ ರುದ್ರನ ದರ್ಶನದಿಂದ ನಮ್ಮ ಮನಸ್ಸಿನಿಂದ ವಿಜ್ಞಾನ ತತ್ವಜ್ಞಾನ ಹುಟ್ಟೋದು. ಯಾವುದರ ತತ್ವಜ್ಞಾನ? ಅವನಕ್ಕಿಂತ ಶ್ರೇಷ್ಠಳಾದ ಸರಸ್ವತಿ ಭಾರತಿದು. ಅದಾದ್ಮೇಲೆ ಸರಸ್ವತಿ ಭಾರತೀಯ ದರ್ಶನದಿಂದ ಅವಳಿಗಿಂತ ಶ್ರೇಷ್ಠನಾದಂಥ ಚತುರ್ಮುಖ ಬ್ರಹ್ಮನ ದರ್ಶನ ಆಗ್ತದೆ. ಅವನ ದರ್ಶನದಿಂದ ಲಕ್ಷ್ಮೀ ದೇವಿಯ ದರ್ಶನ, ಅವಳ ದರ್ಶನದಿಂದ ಮುಂದೆ ಪರಮಾತ್ಮನ ದರ್ಶನ ಅಂತ ಹೀಗರ್ಥ. ಇದರ ಬಗ್ಗೆ ಇನ್ನೂ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವುದನ್ನೆಲ್ಲ ಹೇಳಬೇಕಾಗಿದೆ. ಹೇಗೆ ಹುಟ್ಟಿತು, ಹೇಗೆ ಲಯ ಹೊಂದಿತು ಅಂತ ಅನ್ನೋದನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನ ಈ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.